ಅದು ಬೇಡದಿರೋ ವಿಷಯ. ಸೊ ಹೋಗ್ಲಿ, ಈ ವರ್ಷ ಜನಗಳು ಕೇಳ್ತಿದ್ದಾರೆ 2026 ಯಾವ ಥರ ಇರುತ್ತೆ ಅಂತ. 2026 ಸಖತ್ ಆಸ್ಟೆಂಟ್ ಆಗುತ್ತೆ. ಒಂದು ಫ್ಲೈಟ್ ಡ್ಯಾಶ್ ಆಗ್ಬೋದು, ಟ್ರೈನ್ ಡ್ಯಾಶ್ ಆಗ್ಬೋದು, ಈ ಥರದ್ದಾಗುತ್ತೆ. ತಮಿಳ್ ವಿಜಯ್ CM ಆಗ್ಬೋದು. ಇದನ್ನು ಹಾಕಿ ತಮಿಳ್ ವಿಜಯ್ಗೆ ಎಷ್ಟು ತೊಂದರೆ ಕೊಡ್ತಾರೆ ಅದೆಲ್ಲ ಓಟಾಗಿ ಕನ್ವರ್ಟ್ ಆಗ್ಬೋದು. ಏನು ಹೇಳಿ, ತೊಂದರೆ ಕೊಟ್ಟಷ್ಟು ಓಟಾಗಿ ಕನ್ವರ್ಟ್ ಆಗುತ್ತೆ. ನಮ್ಮನ್ನೆಲ್ಲ ನೆಗೆಟಿವ್ ಮಾಡಿ ನಾವು ಪಾಸಿಟಿವ್ ಆಗಿದ್ದು. ಹಾಗಾಗಿ ನಮ್ಮನ್ನ ತಗೊಳ್ಳೋರು ಇದ್ದಾಗಲೇ ನಾವು ಬೆಳೆಯೋಕ್ಕಾಗೋದು. ತಗೊಳ್ಳೋರು ಇಲ್ಲ ಅಂದರೆ ನಾವು ಬೆಳೆಯಲ್ಲ. ಏನು ಹೇಳಿ ಸರ್, ಯಾರು ಮನೇಲಿ ಅಪ್ಪ ಅಮ್ಮ ಬೇಡ ಅಂತ ನೋಡಿ ಅಂಥವ್ರೇ ಮದುವೆ ಆಗೋದು, ಲವ್ ಮ್ಯಾರೇಜು. ಅಪ್ಪ ಅಮ್ಮ ಓಕೆ ಮಾಡಿದ್ರೆ ಮದುವೆ ಕ್ಯಾನ್ಸಲ್ ಆಯ್ತವೆ. ಹಾಗಾಗಿ ನನಗೆ ಗೊತ್ತಿಲ್ಲ ಇನ್ನು 100%. ಈ ವರ್ಷ ಡೇಂಜರ್ ನಂಬರ್ಸನ್ನೇ 1, 6, 8 ಈ ಡೇಟಲ್ಲಿ ತುಂಬ ನೆಗೆಟಿವ್ ಆಗುತ್ತೆ. ತುಂಬ ದೊಡ್ಡ ನೆಗೆಟಿವ್ ಆಗುತ್ತೆ. ಈಗ ನೋಡಿ, ಮೊನ್ನೆ KL ರಾಹುಲ್ ಅವರು 18ನೇ ತಾರೀಕು 8 ಬರುತ್ತೆ. ಸೆಂಚುರಿ ಹೊಡ್ಬಿಟ್ಟು ಮ್ಯಾಚ್ ಸೋತಾಗ್ಬಿಟ್ರು ನ್ಯೂಜಿಲ್ಯಾಂಡ್ ಮೇಲೆ. ನ್ಯೂಜಿಲ್ಯಾಂಡ್ ಬ್ಲ್ಯಾಕ್ ಫಸ್ಟ್ ಮ್ಯಾಚೇ ಸೋತಾದ್ರು. ಹಾಗಾಗಿನೇ ವೈಬ್ರೇಷನ್ ತುಂಬ ಚೆನ್ನಾಗಿರೋ ವರ್ಷ ಈ ವರ್ಷ. ಇನ್ನು ಮುಂದೆ ಪ್ರಪಂಚ ತುಂಬ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿರುತ್ತೆ. ನಮ್ಮಂಥವ್ರೆಲ್ಲ ರಾಜಕೀಯ ಬಂದು CM ಆಗಬೇಕು, ಇನ್ನೂ ಸಖತ್ತಾಗಿರುತ್ತೆ. ಹಂಗಾಗಿ ಮಾಡಬೇಕು ಅಂತ ಹೇಳ್ತೀರಾ? ಕಷ್ಟ, ದುಡ್ಡು ಖರ್ಚು ಮಾಡಬೇಕು, ದುಡ್ಡು ಸಂಪಾದನೆ ಮಾಡ್ಕೊಂಡು ಕಳ್ತನ ಮಾಡಬೇಕು. ಎಲ್ಲ ಎಲ್ಲಿಂದ ಆಗುತ್ತೆ? ಜನ ನಿಯತ್ತಾಗಿ ಯಾರಿಗೂ ಓಟ್ ಹಾಕೋಕ್ಕಲ್ಲ.